In differentiation, very important concept, derivative of composite functions. Derivative of composite functions. Derivative of composite functions or function of a functions by using chain rule. Chain is nothing but function of a function. For example, find dy over dx if y is equal to any trigonometric function of either sine of, cos of, tan of, secant of, cosecant of, cot of, again any trigonometric function of, again any function either e power x in the place of e power x, root x, x square, x cube, log x, again sin x, ಯಾವ್ದು ಬೇಕಾದರೂ ಈ ಪ್ಲೇಸಲ್ಲಿ ಫಂಕ್ಷನ್ ಇರ್ಬೋದು. ನೋಡಿ, ಫಂಕ್ಷನ್ ಆಫ್ ಎ ಫಂಕ್ಷನ್. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. dy over dx, derivative of this function. ನೋಡಿ, sin. ವಾಟ್ ಈಸ್ ದ ಡೇರಿವೇಟಿವ್ ಆಫ್ sin x? cos x. ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಸಮ್ ಫಂಕ್ಷನ್ ಇದೆ, ಸೈನ್ ಕಾಸ್ ಆಫ್. ನೋಡಿ, ಸೈನ್ ಅಂದ ತಕ್ಷಣ ಕಾಸ್ ಎಕ್ಸ್ ಬರೀಬಾರ್ದು, ಕಾಸ್ ಆಫ್ ಸೇಮ್ ಈ ಫಂಕ್ಷನ್ ಏನಿರುತ್ತೆ ಅದನ್ನು ಸೇಮ್ ಬರೀಲೇಬೇಕು. ನೆಕ್ಸ್ಟ್ ಇಂಟು ಕಾಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್, ಇಲ್ಲಿ ಬರೀರಿ ಮೈನಸ್ಸು, ಅಥವಾ ಬ್ರ್ಯಾಕೆಟ್ ಹಾಕಬೇಕಾದ್ರೂ ಬರಿಬೋದು. ಓಕೆ, ಮೈನಸ್ ಸೈನ್ ಆಫ್ ಇ ಪವರ್ ಎಕ್ಸ್. ಕಾಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಬರುತ್ತೆ, ಇಲ್ಲಿ ಬರ್ತಿದ್ದೇನೆ ಸೈನ್ ಆಫ್ ಇ ಪವರ್ ಎಕ್ಸ್ ಇಂಟು ಇದಕ್ಕೆ ಲಾಸ್ಟ್ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇ ಪವರ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಇ ಪವರ್ ಎಕ್ಸ್. ದಿಸ್ ಈಸ್ ದ ಆನ್ಸರ್. ಓಕೆ, ನೀವು ಟ್ರೈ ಮಾಡಿ. ಈಗ ಸೈನ್ ಆಫ್ ಕಾಸ್ ಆಫ್ ಇ ಪವರ್ ಎಕ್ಸ್, ಸೈನ್ ಆಫ್ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್, ಸೈನ್ ಆಫ್ ಕಾಸ್ ಆಫ್ ಎಕ್ಸ್ ಕ್ಯೂಬ್, ಸೈನ್ ಆಫ್ ಕಾಸ್ ಆಫ್ ಲಾಗ್ ಎಕ್ಸ್. ಓಕೆ, ಅದೇ ಥರ y is equal to cos of e power x, cos of sin of e power x. ಅಟೆಂಡ್ ಮಾಡಿ, ನೀವು ಬೇಕಾದಷ್ಟು ಫಂಕ್ಷನ್ಸನ್ನು ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಒಂದು ಪವರ್ ತಗೊಂತೇನೆ, dy over dx if ಎನಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪವರ್ 3 ಇರ್ಬೋದು, 2 ಇರ್ಬೋದು, 5 ಇರ್ಬೋದು, ಏನು ಬೇಕಾದರೂ ಇರಲಿ. ಎಗೈನ್ ಎನಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಫ್ ಸಪೋಸ್ ಲಾಗ್ ಎಕ್ಸ್ ತಗೊಂತೇನೆ, ಈ ಪ್ಲೇಸಲ್ಲಿ ಏನು ಬೇಕಾದ್ರೂ ತಗೊಳ್ಳಿ, ಇ ಪವರ್ ಎಕ್ಸ್ ತಗೊಳ್ಳಿ, ಎಗೈನ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಕ್ಯೂಬ್, ಅಥವಾ ಸೈನ್ ಎಕ್ಸ್, ಕಾಸ್ ಎಕ್ಸ್, ಸೀಕೆಂಟ್ ಎಕ್ಸ್, ಕೊಸಿಕೆಂಟ್ ಎಕ್ಸ್, ಯಾವ ಫಂಕ್ಷನ್ಸ್ ಬೇಕಾದರೂ ಲಾಗ್ ಎಕ್ಸ್ ಪ್ಲೇಸಲ್ಲಿ ತೊಗೊಬೋದು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, dy ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಪವರ್ ಇದೆಯಲ್ಲ ನೋಡಿ, ಫಸ್ಟ್ ಪವರ್ ಬೇಸ್, ನೋಡಿ ಫಸ್ಟ್ ಪವರ್ ನೆಕ್ಸ್ಟ್ ಬೇಸು, ಇದು ಆ್ಯಂಗಲ್. ಓಕೆ, ಇಲ್ಲೇನಿರುತ್ತೆ ಅದನ್ನು ಆ್ಯಂಗಲ್ ಅಂತ ಕರೆಯೋಣ. 3, ಇಲ್ಲೇನೇ ಪವರ್ಲಿ 3, 2 ಇದ್ದರೆ 2, 5 ಇದ್ದರೆ 5, ಸೈನ್, ಇಲ್ಲಿ 3 ಬರೆದ್ಮೇಲೆ ಇಲ್ಲಿ ಸ್ಕ್ವೇರ್, ಒಂದು ಲೆಸ್ ಮಾಡಿ, ಎಕ್ಸ್ ಪವರ್ n ಮೈನಸ್ 1 ಫಾರ್ಮುಲಾ ಇದೆಯಲ್ಲ ಅದೇ ಪ್ರೊಸೀಜರೇ. ಆಫ್ ಇದು ಹೆಂಗಿದೆಯೋ ಹಂಗೆ ಬರೀಬೇಕು, ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಇದು ಬೇಸ್, ಇದಕ್ಕೆ ಮಾತ್ರ ತೊಗೊಬೇಕು. ಸೈನ್ ಅಂದರೆ ಕಾಸ್ ಆಫ್, ಎಗೈನ್ ಈ ಫಂಕ್ಷನ್ ಹಂಗೆ ಬರೀತೀರಿ, ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಇದು ಬರೀತಾ ಇದ್ದೀನಿ, ಕಾಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಲಾಸ್ಟ್ಗೆ ಲಾಗ್ ಎಕ್ಸ್ಗೆ 1/x. ಓಕೆ, ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಇಲ್ಲಿ ಮೈನಸ್ ಇದೆಯಲ್ಲ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಮೈನಸ್ ಬರೆದ್ರೆ ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಆಗೋಗ್ಬಿಡುತ್ತೆ. ಇಲ್ಲಿ ಮಿಡ್ಲಲ್ಲಿ ಈ ಮೈನಸ್ ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಬರಿಬೋದು, ಅವಾಗ ಇಲ್ಲಿ ಏನಾಗುತ್ತೆ ಪ್ಲಸ್ ಬ್ರ್ಯಾಕೆಟ್ ಇದೆ. ಓಕೆ, ದಿಸ್ ಇಸ್ ಅ ವೇ ಟು ಫೈಂಡ್ ಔಟ್ ದ ಡೆರಿವೇಟಿವ್ ಆಫ್ ಕಾಂಪೋಸಿಟ್ ಫಂಕ್ಷನ್ಸ್. ಈವನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಸೇಮ್ ಆ್ಯಸ್ ಇಟ್ ಈಸ್. ನೋಡಿ, ಫೈಂಡ್ dy over dx if ಎನಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಫ್ ಎನಿ ಫಂಕ್ಷನ್. ರಿಸ್ಟ್ರಿಕ್ಟ್ ಇಲ್ಲ, ಹಿಂಗೇ ಇರಬೇಕು ಫಂಕ್ಷನ್ಸ್ ಅಂತ ಏನಿಲ್ಲ. ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಸ್ಕ್ವೇರ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಕ್ಯೂಬ್, ಸೈನ್ ಇನ್ವರ್ಸ್ ಆಫ್ ಇ ಪವರ್ ಎಕ್ಸ್, ಅಥವಾ ಕಾಸ್ ಇನ್ವರ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಯಾವುದೇ ಕೇಳಿ, ನಮಗೆ ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ ಟು 1/√1 ಮೈನಸ್ ಎಕ್ಸ್ ಸ್ಕ್ವೇರ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು, dy ಓವರ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 1/√1 ಮೈನಸ್ ಇದು ಎಕ್ಸ್ ಪ್ಲೇಸಲ್ಲಿ
ಎಕ್ಸ್ ಪ್ಲೇಸಲ್ಲಿ ಇಲ್ಲೇನಿರುತ್ತೋ ಅದು ಬರೀತೀರಿ. ಓಕೆ, ಹೋಲ್ ಸ್ಕ್ವೇರ್, ಇಲ್ಲಿರೋ ಹೋಲ್ ಸ್ಕ್ವೇರ್ ಇಂಟು ಈ ಎಕ್ಸ್ ಸ್ಕ್ವೇರ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದೇ ಚೈನ್ ರೂಲ್. dy over dx is equal to 2x into 1 2x divided by root of 1 minus law of indices a to the power of m whole to the power of n is equal to a to the power of m into n. 2 into 2 4 x to the power of 4. ನೀವು ಅಟೆಂಡ್ ಮಾಡಿ sin inverse of x cube, sin inverse of e power x, sin inverse of sin x, ಅದೇ ಥರ cos inverse of x square, cos inverse of x cube, cos inverse of e power x, tan inverse of x square, tan inverse of x cube, tan inverse of e power x, cosecant inverse of x square, secant inverse of x square, cot inverse of x square. ಓಕೆ, ಬೇಕಾದಷ್ಟು ಪ್ರಾಬ್ಲಮ್ಸನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಿ.